ಗಿರಿ, ಮದ್ವೆ ಆಗೋಕ್ಕಿಂತ ಮುಂಚೆ ಹೇಗಿದ್ದೆ, ಇವಾಗ ಹೇಗಾದೆ? ಎಲ್ಲಿ ಹೋಯ್ತು ನಿನ್ ಖುಷಿ? ಅದೊಂದು ದೊಡ್ಡ ಕತೆ ಕಣ. ಕಥೆನ ಅರ್ಧಂಬರ್ಧ ಕೇಳ್ಬಾರ್ದು, ಮೊದಲಿಂದ ಕೇಳ್ಬೇಕು. ಈಗ ಹೇಳಿ. ಮಾತು ರಂಗಮ್ಮ, ಅದು ಕತೆ ಅಲ್ಲ, ಗೋಳಿನ ವ್ಯಥೆ. ಬಾಬಾ, ವ್ಯಥೆ ಆಗ್ಲಿ ಕಥೆ ಆಗ್ಲಿ ಮಧ್ಯದಿಂದ ಕೇಳಬಾರ್ದು, ಸ್ಟಾರ್ಟಿಂಗ್ ಇಂದನೇ ಕೇಳ್ಬೇಕು. ನೀವು ಸ್ಟಾರ್ಟ್ ಮಾಡಿ. ಕೊಂಡೋರ್ ಮನೆ ಕತೆ ಕೇಳೋದಕ್ಕೆ ಎಷ್ಟು ಆಸಕ್ತಿ ವಹಿಸ್ತಿರೋ. ಆಡ ಮಾತು ಒಂದು ಅರ್ಥ ಬೇಡ ಬಾಬವ, ನಮಗೂ ಟೈಮ್ ಪಾಸ್ ಆಗಬೇಡ್ವೆ. ನೀವು ಮುಂದುವರ್ಸಿ. ನಾನ್ ಪ್ರೀತಿ ಮಾಡ್ತಿದ್ದಿದ್ ಹೆಂಡತಿ ಯಾರ್ದೋ ಮಾತ್ ಕೇಳಿ ನನ್ ಮೇಲೆ ಮೀಸ ತಿರುಗ್ತಾಳೆ ಕಣ. ಛೇ 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 ಛೇ, ಈ ಹೆಂಡತಿರಿಗೆ ಮೀಸೆನೆ ಬರಬಾರ್ದು, ಕಿರು ಬಿಡ್ತಾರೆ. ಆ ಶಾಸ್ತ್ರ ನಂಬಿ ನನ್ನ ಹೆಂಡತಿ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳ. ಈಗ ನಿನ್ನ ಪ್ರಾಬ್ಲಮ್ ಏನು ಅಂತ ಲೈಟ್ ಹೇಳ್ಬಿಡು, ಮನೆಯವರಿಗೆ ಕೆಲಸ ಇದೆ. ನನ್ನ ಸಂಸಾರ ಹಾಳಾಗೋಗಿದೆ ಪಾಂಡ್ರಂಗ. ಇದು ಲೈಟ್ ಆಗಿರೋ ವಿಷಯ ಅಲ್ಲ, ಸ್ಟ್ರಾಂಗ್ ಆಗಿರೋ ವಿಷಯನೇ. ಯಾವುದೇ ಕಾರಣಕ್ಕೂ ಸಂಸಾರನ ಹಾಳು ಮಾಡ್ಕೊಳ್ಬಾರ್ದು. ಅಲ್ಲ, ಯಾರ್ದೋ ಮಾತನ್ನ ನಾವ್ ಯಾಕೆ ಕೇಳ್ಬೇಕು ಅಂತೀನಿ? ನನ್ನ ಸಂಸಾರನ ಹಾಳು ಮಾಡಿದ್ದು ಬೇರೆ ಯಾರೋ ಅಲ್ಲ ಕಣೋ, ಆ ಸಂತಾನ ಭಾಗ್ಯ ಶಾಸ್ತ್ರಿ ಶಿವಾನಂದ. ಪಾಪಿ ನನ್ ಮಗ ನನ್ನ ಸಂಸಾರಕ್ಕೆ ಹುಳಿ ಹಿಂಡ್ಬಿಟ್ಟ ಕಣ. ಹುಳಿ ಹಿಂಡೋದಕ್ಕೆ ನಿಂಬೆ ಹಣ್ಣು ಯಾರು ಕೊಟ್ಟಿದ್ದು ಅಂತೀನಿ? ಪಂಚಾಂಗನ ನಿಂಬೆ ಹಣ್ಣು. ಆ ಶಾಸ್ತ್ರಿ ಅಷ್ಟೆಲ್ಲ ತೊಂದರೆ ಕೊಡ್ತಾನ? ಅಂತದ್ದೇನಾಯ್ತು? ನನ್ನೇನೋ ಕೇಳ್ತೀಯಾ? ಅಲ್ಲಿ ನೋಡು. ದೇವರಲ್ಲಿ ಭಯ ಭಕ್ತಿ ಇರಬೇಕು. ಅರ್ಥವಾಯ್ತೇನ್ರೋ ಪ್ರಾರಬ್ಧ ಮುಂಡೇವ? ಬೆಳಿಗ್ಗೆ ಹೇಳ್ತಿದ್ದ ಹಾಗೆ ಪೂರ್ವದ ಕಡೆ ಮುಖ ಮಾಡಿಕೊಂಡು ಆ ಸೂರ್ಯ ದೇವನಿಗೆ ಒಂದು ನಮಸ್ಕಾರ ಮಾಡಬೇಕು. ಸೂರ್ಯ ಇರ್ಲಿ ಬಿಡ್ಲಿ, ನಾವು ಮಾಡೋ ನಮಸ್ಕಾರ ಅವನಿಗೆ ತಲುಪತ್ತೆ. ಅರ್ಥವಾಯ್ತೇನ್ರೋ ಶನಿ ಮುಂಡೇವ? ರೀ, ನಮಗ್ ಮದ್ವೆ ಆಗಿ 4 ವರ್ಷ ಆಯ್ತು, ಇನ್ನೂ ಮಕ್ಳೇ ಆಗ್ಲಿಲ್ಲ. ಇವ್ರ ಹತ್ರ ಶಾಸ್ತ್ರ ಕೇಳೋಣವಾ? ನೋಡ್ರಾಗಿಣಿ, ನೀನೇನೋ ಕೇಳೋದು, ಅವ್ರೇನೋ ಹೇಳೋದು, ಅದನ್ನ ಕೇಳಿ ನೀನ್ ಅಪ್ಸೆಟ್ ಆಗೋದು, ಇವೆಲ್ಲ ನನಗ್ ಬೇಕಾ? ನನಗೆ ಇಂಥದ್ರಲ್ಲಿ ನಂಬಿಕೆನೇ ಇಲ್ಲ. ಯಾಕೆ? ಪಕ್ಕದ ಮನೆ ಪದ್ಮನ್ಗೂ ಇವರೇ ಶಾಸ್ತ್ರ ಹೇಳಿದ್ದು. ಅವ್ರ ಮಗನ್ ಮದ್ವೆ ಸೆಟ್ ಆಗುತ್ತೆ ಅಂತ ಹೇಳಿದ್ರಂತೆ. ಟಿವಿ ಆಫ್ ಮಾಡೋದ್ರೊಳಗಡೆ ಹುಡುಗಿ ಜಾತಕ ಕೊರಿಯರ್ ಅಲ್ಲಿ ಬಂತಂತೆ. ಇವ್ರು ಹೇಳಿದ್ದಕ್ಕೂ ಅವ್ರ ಮಗನ್ ಮದುವೆ ಸೆಟ್ ಆಗಿದ್ದಕ್ಕೂ ಏನೋ ಕಾಕ್ತಾಳಿಯ ಇರ್ಬೇಕು. ಏನ್ರಿ ಬಿಟ್ಟಿ ಶಾಸ್ತ್ರ ಹೇಳ್ತಾರೆ, ಕೇಳೋದಕ್ಕೂ ಬಿಡಲ್ವಲ್ಲ? ಏನೇ ಬಿಟ್ಟಿ ಹೇಳ್ತಾನ ಅವನು? ಫೋನ್ ಬಿಲ್ ಖರ್ಚಾಗಲ್ವನೆ? ಈಗೇನು ಫೋನ್ ಮಾಡ್ಲಾ ಬೇಡವಾ? ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗು. ಹೇಳಮ್ಮ, ಯಾರು ನೀವು? ನಾನು ರಾಗಿಣಿ ಅಂತ. ಓಹೋ, ನಿಮ್ಮ ಯಜಮಾನ್ರ ಹೆಸರು? ಗಿರಿ ಅಂತ. ಯಾವ ಗಿರಿ? ಇಂದ್ರಗಿರಿನೋ ಚಂದ್ರಗಿರಿನೋ? ಅದು ಗಿರಿಯಪ್ಪ ಅಂತ. ಮತ್ತ ಅಪ್ಪ ಯಾಕಮ್ಮ ಬಿಟ್ಟೆ? ಗಂಡನ ಅಪ್ಪ ಅಂದ್ರೆ ತಪ್ಪಾಗುತ್ತೆ ಅಂತ. ಏನ್ ಹುಡುಗಾಟ ಶಾಸ್ತ್ರನೋ ಏನೋ. ಸರಿ ಸರಿ, ಈಗ ಏನ್ ಕೇಳ್ಬೇಕು ಅಂತಿದ್ಯೋ ಹೇಳು. ಪುತ್ರ ಸಂತಾನದ ಬಗ್ಗೆ ಕೇಳ್ಬೇಕಿತ್ತು. ನಂಗ್ ಮದ್ವೆ ಆಗಿ 4 ವರ್ಷ ಆಯ್ತು, ಇನ್ನೂ ಮಕ್ಳಾಗಿಲ್ಲ. ಮದುವೆ ಆದ ದಿನಾಂಕ ಏನು? 25/12/2009. 25ನೇ ತಾರೀಕು ಅಂದ್ರೆ ರಜಾ ದಿವಸ. ರಜಾ ದಿವಸ ನೀನು ಮದುವೆ ಮಾಡ್ಕೊಂಡಿರೋದು ಮೊದಲನೇ ತಪ್ಪು. ಇನ್ನು 2ನೇ ತಪ್ಪು, ಅವತ್ತು ಅಷ್ಟಮಿ ತಿಥಿ. ಅಷ್ಟಮಿ ತಿಥಿ ದಿವಸ ಮದುವೆ ಮಾಡ್ಕೊಂಡ್ರೆ ಇಲ್ಲದ ಕಷ್ಟಗಳು ಬರುತ್ತೆ. ನಿನ್ನ ಮದುವೆ ತಾರೀಕನ್ನ ಮೊದಲು ಬದಲು ಮಾಡ್ಕೋಬೇಕು. ನಿನ್ನ ಮರು ಮದುವೆಗೆ ಇನ್ನೊಂದು ಲಗ್ನ ಇಟ್ಕೊಡ್ತೀನಿ. ಆ ಪ್ರಶಸ್ತವಾದ ಲಗ್ನದಲ್ಲಿ ಮರು ಮದುವೆ ಮಾಡ್ತೀನಿ. ನಮ್ಮ ಯಜಮಾನ್ರು ಒಪ್ಪಲ್ವಲ್ಲ? ಯಾಕೆ ಒಪ್ಪಲ್ವಂತೆ? ಆ ಪ್ರಾರಬ್ಧ ಮುಂಡೆದು. ಒಂದ್ಸಲ ತಾಳಿ ಕಟ್ಟಿನೇ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಿದೀನಿ, ಬಿದ್ದಿರೋ ಗುಂಡಿಗೆ ಮತ್ತೆ ಮತ್ತೆ ಬೀಳಲ್ಲ ಅಂತಾರೆ. ಹಾಳಾಗೋಗ್ಲಿ, ಬಿಟ್ಬಿಡು. ನಮ್ ಗಂಡನ್ನ ಅಲ್ಲಮ್ಮ, ಮರು ಮದುವೆ ಮಾಡ್ಕೊಳ್ಳೋ ಯೋಚನೆನ. ಹಾಗಂದ್ರೆ ಹೇಗೆ ಶಾಸ್ತ್ರಿಗಳೇ? ನೀವೇ ನನಗ್ ದಾರಿ ತೋರಿಸ್ಬೇಕು. ನೋಡಮ್ಮ, ನಿನ್ನ ಹೆಸರು ರಾಗಿಣಿ, ಅದ್ರಲ್ಲಿ ಗೀ ಇದೆ. ನಿನ್ ಗಂಡನ ಹೆಸರು ಗಿರಿಯಪ್ಪ, ಅದ್ರಲ್ಲಿ ಇನ್ನೊಂದು ಗೀ ಇದೆ. 2 ಗೀಗಳು ಸೇರಿದ್ರೆ ಸಂತಾನ ವೃದ್ಧಿ ಆಗೋದಿಲ್ಲ. ಸೊ ನಿನ್ನ ಗಂಡನಿಗೆ ಮಕ್ಕಳ ಆಗೋದಿಲ್ಲ. ಆ ಯೋಚನೆ ಬಿಟ್ಬಿಡು. ಈಗ ಬೇರೆ ಏನಾದ್ರು ಪ್ರಶ್ನೆ ಕೇಳೋದಿದ್ಯಾ? ಒಂದ್ ವೇಳೆ ಯಾವತ್ತಾದ್ರೂ ಗಂಡ್ಮಗು ಆದ್ರೆ ಅದಕ್ಕೆ ಏನಂತ ಹೆಸರಿಡ್ಬೋದು? ಮಾಡ್ಕೋಬೇಕು ನಿನ್ನ ಪ್ರಾರಬ್ಧ ಬುದ್ಧಿಗೆ. ಅಡಿ ಎನ್ನಕ್ಕೆ ಅವಳೇ ಇಲ್ಲ, ಇನ್ನು ಪುಳ್ಳೆ ಹೆಸರು ರಾಮಸ್ವಾಮಿ ಅಂತೆ. ನಿನ್ ಗಂಡನಿಗೆ ಮಕ್ಕಳಾಗಲ್ಲ ಅಂತ ಹೇಳ್ತಾನೆ ಇದೀನಿ ಅವಾಗಿಂದ. ನಾಮಕರಣ ಮಾಡಕ್ ಕೊಟ್ಬಿಟ್ಟಿಳು. ಇಡಮ್ಮ ಫೋನ್ನ. ಅವನ ಹತ್ರ ಶಾಸ್ತ್ರ ಕೇಳೋದ್ಯಾಕೆ, ಉಗಿಸ್ಕೊಳ್ಳೋದ್ಯಾಕೆ? ಯಾಕೆ? ಶಾಸ್ತ್ರಿಗಳು ಸತ್ಯ ಹೇಳ್ಬಿಟ್ರು ಅಂತ ನಿಮಗ್ ಭಯನಾ? ನಾ ಮೊದ್ಲೇ ಬಡ್ಕೊಂಡೆ ಈ ಶಾಸ್ತ್ರ ಗಿಸ್ತ್ರ ಎಲ್ಲ ಕೇಳಬೇಡ ಅಂತ ಅನ್ಬಿಟ್ಟು. ಇನ್ನು ಮೇಲಿಂದ ಶಾಸ್ತ್ರ ಗಿಸ್ತ್ರ ಅಂತ ಏನಾದ್ರು ಕೇಳಕ್ ಹೋದ್ರೆ ಕೇಬಲ್ ಕತ್ತರಿಸ್ಬಿಡ್ತೀನಿ. ರಾಗಿಣಿ, ಆಫೀಸ್ ಕೊಟ್ಟೆ, ಕಾಫಿ ತಿಂಡಿ ಕೊಡ್ಲಿಲ್ಲ ಅಂದ್ರೆ ಹೇಗೆ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಏನಂತ? ಸಂತಾನ ಭಾಗ್ಯ ಕೊಡದೇ ಇರೋ ಗಂಡನ ಜೊತೆ ಹೇಗ್ ಸಂಸಾರ ಮಾಡೋದು ಅಂತ. ಏನ್ ಹೇಳ್ತಿದ್ಯಾ? ನನ್ಗೆ ಮಕ್ಳು ಅಂದ್ರೆ ತುಂಬಾ ಇಷ್ಟ. ಶಾಸ್ತ್ರಿಗಳ ಭವಿಷ್ಯ ಹೇಳಿದ್ಮೇಲೂ ನಿಮ್ ಜೊತೆ ಸಂಸಾರ ಮಾಡ್ಬೇಕಾ? ರಾಗಿಣಿ, ನೀನ್ ನನ್ನನ್ನ ಯಾಕೆ ಮಾತು ಚುಚ್ಚಿ ಕೊಲ್ತಾ ಇದೀಯಾ? ನಾನು ಯೋಚನೆ ಮಾಡೇ ಹೇಳ್ತಾ ಇದ್ದೀನಿ. ನಾನು ನನ್ನ ತವ್ರ ಮನೆಗೆ ಹೊಟ್ಟೋಗ್ತೀನಿ. ರಾಗಿಣಿ,
ಒಂದನ್ನ ಅರ್ಥ ಮಾಡ್ಕೋ, ಶಾಸ್ತ್ರನೇ ಬೇರೆ ವೈದ್ಯಕೀಯ ಶಾಸ್ತ್ರನೇ ಬೇರೆ. ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ಬೇಕು. ವೈದ್ಯಕೀಯ ಶಾಸ್ತ್ರ ಅಂತಾನೆ ಡಾಕ್ಟರ್ ಹತ್ರನು ಹೋಗಿ ದುಡ್ಡು ಖರ್ಚು ಮಾಡಿ ಬರ್ಲಿಲ್ವಾ? ಅಲ್ಲಮ್ಮ, ಎಲ್ಲಾ ಸಮಸ್ಯೆನು ಶಾಸ್ತ್ರಿಗಳೇ ಬಗೆಹರಿಸೋದಾದ್ರೆ ರೋಗಿಗಳಿಗೆ ಆಸ್ಪತ್ರೆ ಅಂತ ಯಾಕಿರ್ಬೇಕು? ಶಾಸ್ತ್ರಿಗಳ ಮನೆಗೆ ಕಳಿಸ್ಬಿಡ್ಬೇಕಾಗಿತ್ತು. ಅವರು ನಿಂಬೆಹಣ್ಣಿನ ಮಂತ್ರಿಸ್ಕೊಡೋರು ಜ್ಯೂಸ್ ಮಾಡಿ ಕುಡಿದಿದ್ರೆ ಚಳಿ, ಜ್ವರ, ಚಿಕನ್ ಗುನ್ಯ ಎಲ್ಲ ಹೊರಟೋಗೋದು. ಅದು ಹಾಗಲ್ಲ ಡಾಕ್ಟ್ರೆ, ಅವ್ರು ಹೇಳಿದ ಭವಿಷ್ಯ ತುಂಬಾ ಜನಕ್ಕೆ ನಿಜ ಆಗಿದೆ. ನನ್ಗೆ ಅದೇ ಭಯ. ನೋಡಿಯಮ್ಮ, ಒಂದು 10 ಜನಕ್ಕೆ ಶಾಸ್ತ್ರ ಹೇಳಿದಾಗ ಒಂದು 4 ಜನಕ್ಕೆ ಹೊಂದಾಣಿಕೆ ಆಗ್ಬೋದು. ಆದ್ರೆ ಅದನ್ನೇ ಫೈನಲ್ ಅಂತ ತಿಳ್ಕೊಬಾರ್ದು. ಅಮ್ಮ, ನಿನ್ನ ಗಂಡನ್ನ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ಆಗಿದೆ, ಮಕ್ಕಳಾಗುತ್ತೆ, ಆದ್ರೆ ಸ್ವಲ್ಪ ತಡ ಆಗುತ್ತೆ ಅಷ್ಟೇ. ತಡ ಆಗುತ್ತೆ ಅಂದ್ರೆ? ಅಯ್ಯ, ಅದೇ ನನ್ನ ಕೈಲಿದೆಯೇನಮ್ಮ, ಆಗೋ ಕಾಲಕ್ಕಾಗುತ್ತೆ. ನಿನಗೆ ಅಲ್ಲಿವರೆಗೂ ಕಾಯಕ್ಕಾಗಲ್ಲ ಅಂದ್ರೆ ಒಂದು ಮಗುನ ದತ್ತು ತಗೋ. ಈ ಮೂಢನಂಬಿಕೆಗಳನ್ನ ಬ್ಯಾನ್ ಮಾಡಬೇಕು ಅಂತ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಈ ಶಾಸ್ತ್ರಿಗಳೇ ಅಪೋಸ್ ಮಾಡ್ತಾ ಇರೋದು. ಆ ಶಾಸ್ತ್ರಿಗಳು ಯಾಕೆ ಅಪೋಸ್ ಮಾಡ್ತಿದ್ದಾರೆ ಅಂತ ಹೇಳಿ ಡಾಕ್ಟ್ರೆ, ತಿಳ್ಕೊಳ್ಳಿ. ಅಲ್ಲಮ್ಮ, ಈ ಸರ್ಕಾರ ಬ್ಯಾನ್ ಮಾಡ್ಬಿಟ್ರೆ ಸಾವಿರಾರು ಜನ ಶಾಸ್ತ್ರಿಗಳು ಬೀದಿಗೆ ಬಂದ್ಬಿಡ್ತಾರೆ. ಅವ್ರು ಕೊಂಡ್ಕೊಂಡಿರೋ ಕವಡೆಗಳು, ವಿಗ್ರಹಗಳು ಏನ್ ಮಾಡ್ಬೇಕು, ಅದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ. ಡಾಕ್ಟ್ರೆ, ನೀವು ಬಂದಿದ್ದು ಬೇರೆಯವ್ರಿಗೆ ಸಮಾಧಾನ ಆಯ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಸಮಾಧಾನ ಆಯ್ತು. ನಾನು ಬರ್ತೀನಪ್ಪ. ರಾಗಿಣಿ, ಡಾಕ್ಟ್ರ್ ಏನಂದ್ರು ಅಂತ ಅರ್ಥ ಆಯ್ತಾ? ಅವ್ರು ಏನ್ ಹೇಳಿದ್ದು, ನಿಮಗ್ ಮಗು ತಡವಾಗುತ್ತೆ, ಅಲ್ಲಿವರೆಗೂ ಬೇಕಿದ್ರೆ ಒಂದ್ ಮಗು ದತ್ತು ತಗೊಳ್ಳಿ ಅಂತ ಹೇಳಿದ್ರು. ಮಗು ದತ್ತು ತಗೊಳ್ಳಿ ಅಂದ್ರೆ ಏನ್ ಅರ್ಥ? ನಿಮಗ್ ಮಕ್ಳೇ ಆಗಲ್ಲ ಅಂತ ಅರ್ಥ. ಮಗು ದತ್ತು ತಗೋಬೇಕಾಗಿದ್ರೆ ನಾನ್ ಯಾಕೆ ಇಲ್ಲಿರ್ಬೇಕು? ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ, ಅಲ್ಲೇ ಒಂದ್ ಮಗು ತಗೊಂಡು ಸಾಕ್ತೀನಿ. ಮತ್ ನಾನೇನೇ ಮಾಡ್ಲಿ? ನೀವ್ ನನಗ್ ಬೇಕಾಗಿಲ್ಲ. ಓ ಮೈ ಗಾಡ್, ಹಬಿ ಅವ್ರು ಹೇಳಿದನ್ನ ಕೇಳಿ ನನಗಂತೂ ತುಂಬಾ ವರಿ ಆಗೋಯ್ತು. ಮರಿ ಆಗ್ಲಿಲ್ಲ ಅಂತ ವರಿ ಅವರಿಗೆ, ಆದ್ರೆ ನಮ್ಗೆ ಮದ್ವೆ ಆಗ 5 ವರ್ಷ ಆದ್ರೂ ಏನು ಪ್ರಯೋಜನ? ಹಬಿ, ಡೋಂಟ್ ಟಾಕ್ ರಬಿಶ್. ಅವ್ರ ಕೇಸ್ ಜೊತೆ ನಮ್ ಕೇಸ್ನ ಕಂಪೇರ್ ಮಾಡ್ಬೇಡಿ. ನಮ್ ಕೇಸೇ ಡಿಫ್ರೆಂಟ್. ಏನ್ ಡಿಫ್ರೆಂಟೋ ಏನೋ. ನಾನು ಎಲ್ಲಾದ್ರೂ ಹೋಗಿ ಶಾಸ್ತ್ರ ಕೇಳ್ಬೇಕು ಅಂತಿದ್ದೀನಿ. ಏನಂತ ಕೇಳ್ಬೇಕು ಅನ್ಕೊಂಡಿದೀರಾ? ನಿಮ್ಮ ಬೆಡ್ರೂಮ್ ಅಲ್ಲಿ ಹಾಕಿರೋ ನೋ ಅಡ್ಮಿಷನ್ ಬೋರ್ಡ್ ನ ಯಾವಾಗ ತೆಗಿತೀರಾ ಅಂತ. ಅದನ್ನ ನನ್ನನ್ ಕೇಳಿ, ಶಾಸ್ತ್ರಿಗಳಿಗೆ ಏನ್ ಗೊತ್ತಿರುತ್ತೆ? ಪಾಂಡುರಂಗ, ನಿಂದು ಈ ಕಾಲಕ್ಕೆ ಮುಗಿಯುವಂತ ಕತೆ ಅಲ್ಲ, ನನ್ನ ವಿಷಯ ಹೇಳೋ. ಹೋಗಿರಿ, ನೀನು ನಾನು ಒಂದೇ ಬೋಟಲ್ ಹೋಗ್ತಾ ಇದ್ದೀವಿ. ನಿನಗೆ ಶಾಸ್ತ್ರಿಗಳು ಮಕ್ಕಳಾಗಲ್ಲ ಅಂದ್ರು, ನನಗೂ ಇಲ್ಲಿ ಹಾಗೇ ಆಗ್ತಾ ಇದೆ. ಹಬ್ಬಿ, ಇಲ್ಲಿ ರೀಸನ್ನೇ ಬೇರೆ ಇದೆ. ನಾನು ಇನ್ನು ಎಲೆಕ್ಷನ್ ಅಲ್ಲಿ ನಿಲ್ಬೇಕು, ಎಲೆಕ್ಷನ್ ಅಲ್ಲಿ ಗೆಲ್ಬೇಕು, ಗೆದ್ದು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು. ನೀನ್ ಆಗೋಷ್ಟ್ರಲ್ಲಿ ಮುದುಕಿ ಆಗಿರ್ತೀಯ. ಅಯ್ಯೋ, ನಿಮ್ ಗಲಾಟೆ ನಿಲ್ಸಿ, ಮೊದ್ಲು ನನ್ನ ವಿಷಯ ಸೆಟಲ್ ಮಾಡಿ. ಈಗ ನಾನು ಏನೋ ಮಾಡ್ಬೇಕು? ಶಾಸ್ತ್ರಿಗಳು ನಿನ್ನ ಹೆಂಡತಿಗೆ ಮಕ್ಕಳಾಗತ್ತೆ ಅಂತ ಹೇಳಿದ್ರೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾರಾಗಲ್ಲ ಅಂದ್ರು ಅವರೇ ಬಂದು ಒಂದು ಮಾತು ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀನೇನು ಯೋಚನೆ ಮಾಡಬೇಡ, ಶಾಸ್ತ್ರಿಗಳನ್ನ ಮನೆಗೆ ಕರ್ಸಿ ಅವ್ರ ಬಾಯಿಂದನೇ ಹೇಳಿಸ್ತೀನಿ. ಸಾಧ್ಯನೇ ಇಲ್ಲ. ಒಂದು ಸರ್ತಿ ವೇದ ಬ್ರಹ್ಮ ಶ್ರೀ ಶಿವಾನಂದ ಸ್ವಾಮಿಗಳು ಹೇಳ್ಬಿಟ್ಟ ಮೇಲೆ ಮುಗಿದು ಹೋಯ್ತು. ಯಾವುದೇ ಕಾರಣಕ್ಕೂ ಅದು ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಶಾಸ್ತ್ರಿಗಳೇ, ನೀವೇನೋ ಶಾಸ್ತ್ರ ಅಂತ ಹೇಳ್ಬಿಡ್ತೀರಿ, ಅದರ ಪರಿಣಾಮ ಇವಳ ಮನೇಲಿ ಏನಾಗಿದೆ ಗೊತ್ತಾ? ಇವಳ ಹೆಂಡತಿ ಮನೆ ಬಿಟ್ಟೆ ಹೋಗಿದ್ದಾಳೆ. ಆ ಅನಿಷ್ಟಕ್ಕೆ ಮನೆ ಬಿಟ್ಟು ಹೋಗು ಅಂತ ನಾನು ಹೇಳಿದ್ನ? ಇವರಿಂದ ಮಕ್ಕಳಾಗಲ್ಲ ಅಂತ ಯಾಕ್ರಿ ಹೇಳಿದ್ರಿ? ಒಂದಲ್ಲ ಒಂದಿನ ಮಕ್ಕಳಾಗತ್ತೆ ಅಂತ ಹೇಳ್ಬೇಕೀಗ. ಸಾಧ್ಯನೇ ಇಲ್ಲ. ನಾನು ಹೇಳೋ ಶಾಸ್ತ್ರ ಕರೆಕ್ಟ್ ಆಗಿರುತ್ತೆ. ನಿನ್ನೆ ಒಂದು ಹೇಳಿ ಇವತ್ತೊಂದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ಒಂದು ಪಕ್ಷ ಹಾಗೆ ಹೇಳಿದ್ರೆ ನನ್ನ ಜ್ಯೋತಿಷ್ಯ ಸುಳ್ಳಾಗುತ್ತೆ, ಮಾರ್ಕೆಟು ಬಿದ್ದು ಹೋಗುತ್ತೆ, ಸಂಪಾದನೆ ನೆಲ ಕಚ್ಕೊಂಡ್ಬಿಡುತ್ತೋ ಪ್ರಾರಬ್ಧ ಮುಂಡೆದೆ. ಇನ್ನೊಂದ್ ಸರ್ತಿ ಇದೇ ವಿಚಾರಕ್ಕೆ ಮಾತಾಡ್ಬೇಕು ಅಂತ ನನ್ನನ್ನು ಏನಾದ್ರೂ ನಿಮ್ಮ ಮನೆ ಕರೆದೆ ನವಗ್ರಹಗಳನ್ನ ಕರೆದು ಅಷ್ಟ ದಿಗ್ಬಂಧನ ಮಾಡಿಸ್ಬಿಡ್ತೀನಿ. ಪ್ರಾರಬ್ಧ ಮುಂಡೆ. ಈ ಶಾಸ್ತ್ರಿಗಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ಕಲಿಸ್ತೀನಿ. ಅಳಿ ಅಂದ್ರೆ ಸ್ವಲ್ಪ ಬನ್ನಿಪ್ಪ ಇಲ್ಲಿ. ಏನು ಬಾಬಾ ಕರೆದಿದ್ದು? ಆ ಶಿವಾನಂದ ಶಾಸ್ತ್ರಿಗಳನ್ನ ಫಾಲೋ ಮಾಡ್ಕೊಂಡು ಹೋಗಿ ಅವ್ರ ವೀಕ್ನೆಸ್ ಏನು ಅಂತ ಕಂಡಿಡ್ಕೊಂಡ್ ಬನ್ನಿ. ಸುಮ್ನೆ ಕಂಡಿಡ್ಕೊಂಡ್ಬಾರ್ದು. ನಮ್ಮ ಜಾಯಮಾನಕ್ಕೆ ಬಂದಿಲ್ಲ ಅಂತ ತಮಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಬಾಬಾ. ನಿಮ್ಮ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತೋಳಿ ಅಂದ್ರೆ ಗಿರಿ ಒಂದು 200 ರೂಪಾಯಿ ಕೊಡಿಲಿ, ತಗೊಳ್ಳಿ. ಏನ್ ಬರೀ 100 ರೂಪಾಯಿ? ನಮ್ಮ ಯೋಗ್ಯತೆ 200 ರೂಪಾಯಿ ಅಂತ ತಮಗೆ ಚೆನ್ನಾಗಿ ಗೊತ್ತಲ್ಲ. ಕೆಲಸ ಆದ್ಮೇಲೆ 200 ರೂಪಾಯಿ ಬೀಸಾಕ್ತೀನಿ. ಊರವ್ರಿಗೆಲ್ಲ ಶಾಸ್ತ್ರ ಹೇಳೋದೇ ಆಗೋಯ್ತು. ನಿಮ್ಮ ನಂಬಿ ನನ್ನ ಸಂಸಾರ ಹಾಳಾಗೋಗ್ತಾ ಇದೆ. ನಾನು ಊರವ್ರಿಗೆಲ್ಲ ಶಾಸ್ತ್ರ ಹೇಳೋದಿಕ್ಕೆ ಕಣೆ ಇವತ್ತು ಈ ಲೆವೆಲ್ ರೀಚ್ ಆಗಿರೋದು. ನೋಡ್ತಾ ಇರು ಇನ್ಯಾವ ಲೆವೆಲ್ಗೆ ಹೋಗ್ತೀನಿ ಅಂತ. ನಾನು ಆ ಲೆವೆಲ್ಗೆ ಹೋಗ್ಬಿಟ್ಮೇಲೆ ಆ ಭಗವಂತನ ಕೆಲವು ನನ್ನ ಬಗ್ಸಕ್ಕಾಗಲ್ಲ. ಇಷ್ಟ ಬಂದಾಗೆ ಹೇಳ್ತಿರಲ್ಲ ನೀವು ಹೇಳಿದ್ರೆ ಜನ ಎಲ್ಲ ನಂಬ್ಕೊಂಡಿದ್ದಾರೆ. ಅಮಾವಾಸ್ಯೆ ದಿವಸ ಬರೀ ಮೈಯಲ್ಲಿ ಹೋಗಿ ಎಣ್ಣೆ ದೀಪ ಹಚ್ಚು ಅಂತ ಹೇಳ್ತಿರಲ್ಲ, ಅಲ್ಲ ನೋಡಿದವ್ರು ಏನ್ ಅನ್ಕೊಳಲ್ಲ, ಬೆತ್ತಲೆ ದೇವ ಅಂತ ಹೇಳ್ಕೊಳಲ್ವೇನೋ? ಅದಕ್ಕೊಂದು ಕಾರಣ ಇದೆ ಕಣೆ.
ಮಾಮೂಲಾಗಿ ಶಾಸ್ತ್ರ ಹೇಳಿದ್ರೆ ಈಗ ಜನ ನಂಬೋದಿಲ್ಲ. ಅದಕ್ಕೆ ಏನಾದ್ರೂ ಒಂದು ವಿಶೇಷವಾಗಿ ಹೇಳ್ಬೇಕು. ಮೂಗು ಹಿಡ್ಕೊಂಡು ಶಾಸ್ತ್ರ ಹೇಳ್ಬೇಕು, ಕೆನ್ನೆ ಹಿಡ್ಕೊಂಡು ಶಾಸ್ತ್ರ ಹೇಳ್ಬೇಕು, ಕಣ್ಣು ಹಿಡ್ಕೊಂಡು ಶಾಸ್ತ್ರ ಹೇಳ್ಬೇಕು, ಕಿವಿ ಹಿಡ್ಕೊಂಡು ಶಾಸ್ತ್ರ ಹೇಳ್ಬೇಕು. ಒಟ್ಟಿನಲ್ಲಿ ಏನಾದ್ರೂ ಒಂದು ಹಿಡ್ಕೊಂಡು ಶಾಸ್ತ್ರ ಹೇಳ್ಬೇಕು. ಅವಾಗ ಜನ ನಂಬ್ತಾರೆ. ಕೌಡೆ ಶಾಸ್ತ್ರದ ಬಗ್ಗೆ ಜನಕ್ಕೆ ವಿಶ್ವಾಸ ಹೋಗ್ಬಿಟ್ಟಿದೆ. ಅದಕ್ಕೆ ಏನಾದ್ರೂ ಹೊಸದಾಗಿ ಹೇಳ್ಬೇಕು, ಅವ್ರನ್ನ ಅಟ್ರಾಕ್ಟ್ ಮಾಡ್ಬೇಕು. ಇಲ್ಲದೆ ಹೋದ್ರೆ ನನ್ನ ಹತ್ರ ಯಾರೇ ಬರ್ತಾರೆ, ಗಿಣ್ಣಿ ಶಾಸ್ತ್ರ ಕೇಳಕ್ ಅಲ್ಲಿಗೆ ಹೋಗ್ಬಿಡ್ತಾರೆ ಅಷ್ಟೇ. ಊರವ್ರಿಗೆಲ್ಲ ಸಂತಾನ ಭಾಗ್ಯದ ಬಗ್ಗೆ ಶಾಸ್ತ್ರ ಹೇಳ್ತಿರಲ್ಲ, ನಿಮ್ಗೆ ಇನ್ನೂ ಮಕ್ಕಳಾಗಿಲ್ಲ, ಬನ್ನಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿ ಅಂತಂದ್ರೆ ಬಿಲ್ಕುಲ್ ಬರಲ್ಲ ಅಂತೀರಾ? ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ ನಾಗಲಕ್ಷ್ಮಿ. ಊರವ್ರಿಗೆಲ್ಲ ಸಂತಾನ ಭಾಗ್ಯದ ಬಗ್ಗೆ ಶಾಸ್ತ್ರ ಹೇಳೋ ನಾನೇ ನನಗೆ ಮಕ್ಕಳಾಗಿಲ್ಲ ಅಂತ ಡಾಕ್ಟರ್ ಹತ್ರ ಹೋದ್ರೆ ನನ್ನ ಹತ್ರ ಶಾಸ್ತ್ರ ಕೇಳಕ್ಕೆ ಯಾರೇ ಬರ್ತಾರೆ? ಆಮೇಲೆ ನಾನು ಆ ಲೆವೆಲ್ ಹೆಂಗೆ ರೀಚ್ ಆಗೋದು? ಇದು ನಮ್ಮ ಸಂಸಾರದ ವಿಷಯ. ನಮ್ಮ ಅಪ್ಪ ಕೊಟ್ಟಿರೋ ತೊಟ್ಲನ್ನ ಕಟ್ಟೋದೇ ಬೇಡವೇನ್ರಿ? ಕಟ್ಟೆ ಯಾರು ಬೇಡ ಅಂದ್ರು? ನೀನ್ ತೊಟ್ಲು ಕಟ್ಟು, ನಾನು ಅದ್ರ ಮಲ್ಕತ್ತೀನಿ, ನೀನ್ ತೊಟ್ಲು ತೂ. ಅಯ್ಯೋ, ಅದು ನಿಮ್ಮನ್ ತೂಗಕ್ಕಲ್ಲ, ನಮ್ ಗುಟ್ಟೋ ಮಗುನ್ ತೂಗಕ್ಕೆ. ಈಗೇನು ನೀವು ಡಾಕ್ಟರ್ ಹತ್ರ ಬರ್ತೀರೋ ಬರಲ್ವಾ? ನಾಗಲಕ್ಷ್ಮಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ. ನಾನೇನಾರ ಡಾಕ್ಟರ್ ಹತ್ರ ಬಂದ್ರೆ ನನ್ನ ಶಾಸ್ತ್ರ ನೆಗೆದು ಬಿದ್ದು ನಲ್ಲಿಕಾಯ ಆಗ್ಬಿಡುತ್ತೆ. ನನಗ್ ಗೊತ್ತಿತ್ತು, ಈ ಮೊದಲೇ ನನಗೆ ನಿಮ್ಮ ಮೇಲೆ ಅನುಮಾನ ಇತ್ತು ಕಣ್ರಿ. ನಿಮ್ಗೆ ಬೇರೆ ಯಾವ್ದೋ ಹೆಂಗಸಿನ ಜೊತೆ ಸಂಬಂಧ ಇದೆ ಅಂತ ಈಗಾಗ್ಲೇ 2 ಸರ್ತಿ ಅನುಮಾನ ಬಂದಿತ್ತು. ನಾಗಲಕ್ಷ್ಮಿ ನನ್ಗೆ ಯಾವ ಹೆಣ್ಣಿ ಜೊತೆ ಸಂಬಂಧ ಇಲ್ಲ ಕಣೆ. ಒಂದ್ ವೇಳೆ ಸಂಬಂಧ ಇದೆ ಅಂತಾನೆ ಇಟ್ಕೊಳೆ. ಏನೇ ಮಾಡ್ತೀಯ ನೀನು? ಹಿಂಗೆ ಮಾತಾಡ್ತಾ ಇದು ತಗೊಂಡ್ ಬಿಡ್ತೀನಿ ಅಷ್ಟೇ. ನೋಡೆ, ಸರಿಯಾಗಿ ಕೇಳಿಸ್ಕೊ. ನಮ್ಮ ತಾತಂಗೆ 2 ಹೆಂಡ್ರು, ನಮ್ಮ ಅಪ್ಪಂಗೆ 3 ಜನ ಹೆಂಡ್ರು. ಲೆಕ್ಕದ ಪ್ರಕಾರ ನನಗೆ 4 ಜನ ಹೆಂಡ್ರಿರ್ಬೇಕು. ನಿನ್ನೆ 4 ಜನ ಹೆಂಡ್ತೀನಿ ಅನ್ಕೊಂಡು ಸಾಕ್ತಾ ಇದ್ದೀನಿ. ನೀನ್ ಹಿಂಗೆ ತರಲೆ ಮಾಡ್ತಾ ಇದ್ದೆ 5 ಒಳ್ಳೆ ಕಟ್ಕೋಬೇಕಾಗತ್ತೆ. ಅರ್ಥವಾಯ್ತೇನೆ ಆಗಿರಿ. ಎಲ್ಲಾನು ಸೈಂಟಿಫಿಕ್ ಆಗಿ ತಗೋಬೇಕು. ಈ ವೈದ್ಯಕೀಯ ಜಗತ್ತಲ್ಲಿ ಪ್ರತಿಯೊಂದಕ್ಕೂ ಔಷಧಿ ಇದೆ. ಈ ಶಾಸ್ತ್ರಿಗೆ ಗೊತ್ತಿಲ್ಲ, ಕೌಡೆ ಹಾಕಿ ಬದುಕನ್ನು ರೂಪಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದೆಲ್ಲ ಬಂಡಲ್ಲು. ಡಾಕ್ಟ್ರೆ, ಶಾಸ್ತ್ರಿಗಳ ಹೆಂಡತಿ ನಾಗಲಕ್ಷ್ಮಿಗೆ ಗಂಡನ ಬಗ್ಗೆ ಅನುಮಾನ ಶುರುವಾಗಿದೆ. ಆ ಅನುಮಾನನೇ ದುಪ್ಪಟ್ಟು ಮಾಡಿದ್ರೆ ಹೇಗೆ? ಕರೆಕ್ಟು. ಆದ್ರೆ ನನ್ನ ಹೆಸರು ಮಾತ್ರ ಮಧ್ಯೆ ತರಬೇಡ. ನೀನುಂಟು ಶಾಸ್ತ್ರಿ ಉಂಟು. ಆ ಶಾಸ್ತ್ರಿ ಭವಿಷ್ಯ ಹೇಳಿರೋದು ನಿನ್ನ ಫ್ರೆಂಡ್ಗೆ, ನನಗೂ ಅಲ್ಲ, ನನ್ನ ಹೆಂಡತಿಗೂ ಅಲ್ಲ. ಗೊತ್ತಾಯ್ತಾ? ಈ ಶಾಸ್ತ್ರಿಗಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಮ್ಮ ಜಾಜತ್ಗೆ ಸಹಾಯನ ತಗೊಂಡು ಆ ಸಹಾಯವನ್ನೇ ಪ್ರಬಲವಾದ ಅಸ್ತ್ರವನ್ನಾಗಿ ಬಳಸ್ಕೊಂಡ್ರೆ ಹೆಂಗೆ? ಪರವಾಗಿಲ್ಲ ಅವಳಿ ಅಂದ್ರೆ ನಿಮ್ಮ ತಲೆನೂ ಆಗಾಗ ಓಟಿರುತ್ತೆ. ಅಯ್ಯೋ, ನೀವು ಕೊಡೋದನ್ನ ಕೊಟ್ಟು ನೋಡಿ ನಮ್ಮ ತಲೆ ಹೆಂಗ್ ಓಡುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವು ಕೇಳ್ದಾಗಲ್ಲ ನಾನು ಕೊಡ್ತಾ ಇರ್ತೀನಲ್ಲ. ಜಾಜಿ ಅವ್ರೆ, ಈ ಗಿರಿ ಕೇಸ್ನ ಮಹಿಳಾ ಸಂಘದ ಒಂದು ಪ್ರಾಜೆಕ್ಟ್ ಆಗಿ ತಕೊಂಡು ಆ ಶಾಸ್ತ್ರಿಗೆ ಯಾಕೆ ಬುದ್ಧಿ ಕಲಿಸಬಾರ್ದು? ಆ ಶಾಸ್ತ್ರಿಗಳ ಹೆಂಡತಿ ಏನಾದ್ರೂ ನಮ್ಮ ಮಹಿಳಾ ಸಂಘದ ಮೆಂಬರ್ ಆಗಿದ್ರೆ ನಮ್ಮ ಸಂಘದ ಮೆಂಬರ್ಸ್ ಮೇಲೆ ನಾವು ಆಕ್ಷನ್ ತಗೊಳಕ್ ಸಾಧ್ಯನೇ ಇಲ್ಲ. ಬಾಯ್ ಹಬಿ. ಅಯ್ಯೋ ಅಣ್ಣಯ್ಯ, ನೀನ್ ಪಾಲಿಗೆ ನಾನೇನ್ ಸತ್ತೋಗಿದ್ದೀನ? ಇದೆಯೇನಮ್ಮ? ಏನ್ ಸಹಾಯ ಮಾಡ್ಬೇಕು ಅಂತ ಹೇಳು. ನೀನ್ ಸುಮ್ನೆ ಇದ್ರೇನೆ ನನಗೆ ತೊಂದರೆ ಆಗ್ತಾ ಇರುತ್ತೆ. ಇನ್ನು ನೀನ್ ನನಗೆ ಸಹಾಯ ಮಾಡ್ತೀನಿ ಅಂತ ಬಂದ್ರೆ ನನ್ನ ಕತೆ ಗೋವಿಂದ. ಅಣ್ಣಯ್ಯ, ನಾನ್ ಯಾರು? ಗಂಡುಗಲಿ ವಂಶದ ಏಕೈಕ ಮನೆ ಮಗಳು. ಈ ಪಲ್ಲು ಕಾಲಿಟ್ರೆ ಚಿಗುರುತ್ತೆ ಹುಲ್ಲು, ಕೈ ಬೀಸಿದ್ರೆ ಬೀಳುತ್ತೆ ಹಲ್ಲು. ಮೊದಲು ಏನ್ ಮಾಡ್ಬೇಕು ಅಂತ ಹೇಳು, ಆಮೇಲೆ ನೋಡು. ಇಷ್ಟು ಮಾಡು. ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕಮ್ಮ ಹಂಗೋಡ್ದೆ? ಶಾಸ್ತ್ರಿಗಳಿಗೆ ಬುದ್ಧಿ ಕಲ್ಸಕ್ ನಾನೇ ಒಪ್ಕೊಂಡಿರೋವಾಗ ನಿಮ್ದೇನಪ್ಪ ತಕರಾರು? ಅಲ್ಲ ಕಣಮ್ಮ, ಶಾಸ್ತ್ರಿಗಳಿಗೆ ಅಂದ್ರೆ ಇದು ನಾಟಕ. ನಾವು ಮಾಡೋ ನಾಟಕದಿಂದ ಇವನ ಸಂಸಾರ ಸರಿ ಹೋಗುತ್ತೆ ಅನ್ನೋದಾದ್ರೆ ಆ ನಾಟಕ ಯಾಕೆ ಮಾಡಬಾರ್ದು ಅಂತೀನಿ. ಪಾಪ, ಈ ಗಿರಿಯಪ್ಪನ ಸಂಸಾರ ಸರಿ ಹೋಗುತ್ತೆ ಅನ್ನೋದಾದ್ರೆ ನಾಟಕ ಯಾಕೆ ಮಾಡ್ಬೇಕು? ರಿಯಲ್ ಆಗಿ ಆಕ್ಟ್ ಮಾಡ್ಬಿಡ್ಲಿ ಬಿಡಿ. ಒಬ್ಬಚ್ಚಿ ಉಂಡೆವು ಹೇಳಿದ್ದನ್ನ ಯಾರು ಯಾವುದನ್ನು ಅನುಸರಿಸೋದೇ ಇಲ್ಲ. ನಮಸ್ಕಾರ. ನಮಸ್ಕಾರಮ್ಮ. ಯಾರು ಪೂಜೆ ಆಗ್ಬೇಕಾಗಿತ್ತಾ? ಇಲ್ಲ, ನಿಮ್ಗೆ ಪೂಜೆ ಮಾಡ್ಬೇಕಿತ್ತು. ಯಾಕಮ್ಮ? ನೀವು ತುಂಬಾ ಚೆನ್ನಾಗಿ ಶಾಸ್ತ್ರ ಹೇಳ್ತೀರಾ. ನಿಮ್ಮಷ್ಟು ಚೆನ್ನಾಗಿ ಶಾಸ್ತ್ರ ಹೇಳೋರು ಯಾರೂ ಇಲ್ಲ. ನನ್ನನ್ನು ಹೊಗಳಿದ್ದಕ್ಕೆ ಧನ್ಯವಾದಗಳು. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಪಲ್ಲವಿ ಅಂತ. ನಿಮ್ಮ ಶಾಸ್ತ್ರನ ನಾನು ಕೇಳಿ ತುಂಬಾ ಸಂತೋಷ ಆಗಿದೆ. ಟಿವಿನೇ ತಪ್ಕೊಂಬಿಡೋಣ ಅಂತ ಅನ್ಸುತ್ತೆ. ಅಯ್ಯಯ್ಯ,
ನಾನೇ ಇರ್ಬೇಕಾದ್ರೆ ಟಿವಿನ ಯಾಕಮ್ಮ ತಪ್ಗೋತ್ಯಾ? ಅಲ್ಲ ನೀವು ಹೇಳಿದೆಲ್ಲ ನಿಜ ಆಗ್ತಿದೆ, ನೀವು ಹೇಳ್ದವ್ರಿಗೆಲ್ಲ ಪರಿಹಾರನೂ ಸಿಗ್ತಿದೆ. ಹೌದೇನಮ್ಮ, ಬಹಳ ಸಂತೋಷ. ನಾನೇ ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ದೇವ್ರ ಹಾಗೆ ಎದುರಿಗೆ ಸಿಕ್ಕಿದ್ರಿ. ಏನಮ್ಮ ಸಮಾಚಾರ? ನನಗೆ ಮದುವೆ ಆಗಿದೆ, ಸಂತೋಷನೂ ಇದೆ, ಸುಖನೂ ಇದೆ, ಕೋಟಿಗಟ್ಟಲೆ ಆಸ್ತಿನೂ ಇದೆ. ಆದ್ರೆ ಗೊತ್ತಾಯ್ತು ಬಿಡಮ್ಮ, ಆ ನಿನ್ ಗಂಡ ಅನ್ನೋ ಪ್ರಾರಬ್ಧ ಪ್ರಾಣಿ ಸರಿ ಇಲ್ವಾ? ತುಂಬಾ ಒಳ್ಳೆಯವರು, ನಾನು ಅಂದ್ರೆ ಪ್ರಾಣ ಬಿಡ್ತಾರ. ನಿಜವಾಗ್ಲೂ ಆ ಪ್ರಾರಬ್ಧ ಪ್ರಾಣ ಬಿಟ್ಬಿಡತ್ತಾ? ಹೋದ್ವಾರ ತಾನೇ ಪ್ರಾಣ ಬಿಟ್ಟಿದ್ರು, ಆಂಬ್ಯುಲೆನ್ಸ್ ಕರೆಸಿ ICUಗೆ ಹಾಕ್ಸಿ ಬದುಕಿಸ್ಕೊಂಡಿದ್ದಾಯ್ತು. ತುಂಬಾ ಚೆನ್ನಾಗಿ ಮಾತಾಡ್ತೀಯಮ್ಮ. ಈಗ ನಿನ್ ಪ್ರಾಬ್ಲಮ್ ಏನು ಅಂತೀನಿ? ನನ್ನ ಸಮಸ್ಯೆ ಏನು ಅಂದ್ರೆ ನನಗೆ ಮಕ್ಕಳೇ ಆಗಿಲ್ಲ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯ? ನಾನಿರುವಾಗ ನಾನು ಸಂತಾನ ಭಾಗ್ಯದ ವಿಚಾರನ ಕರೆಕ್ಟಾಗಿ ಹೇಳ್ತೀನಿ. ಹಾಗಾದ್ರೆ ನಂಗೆ ಮಕ್ಕಳು ಆಗುತ್ತಾ ಇಲ್ವಾ ಅಂತ ಕರೆಕ್ಟಾಗಿ ಹೇಳಿ. ಇಲ್ಲ ರಸ್ತೆಯಲ್ಲಿ ಬೇಡ, ಹತ್ತಿರದಲ್ಲೇ ಪಾರ್ಕ್ ಇದೆ, ಅಲ್ಲಿ ಕೂತ್ಕೊಂಡು ಹೇಳ್ತೀನಿ. ಹೋಗೋಣ? ಪಾರ್ಕಾ? ಪಾರ್ಕಲ್ಲಿ ಕೂತ್ಕೊಂಡು ಮಕ್ಕಳ ಭವಿಷ್ಯ ಹೇಳಿದ್ರೆ ನಿಜ ಆಗತ್ತಮ್ಮ. ನನ್ಗೇನು ಮಕ್ಕಳಾಗ್ಬೇಕಷ್ಟೇ, ಪಾರ್ಕ್ ಅದೇನು ಪಡ್ಸಲ್ಲ ಆದ್ರೇನು, ನಡೀರಿ. ಅಯ್ಯೋ ದೇವ್ರೆ, ಸುತ್ತಮುತ್ತ ಯಾರು ಇಲ್ಲ. ಅಯ್ಯೋ ದೇವ್ರೆ, ನಾನ್ ಪಕ್ಕದಲ್ಲಿ ಇರ್ಬೇಕಾದ್ರೆ ಸುತ್ತಮುತ್ತ ಯಾಕೆ ನೋಡ್ತೀಯಾ? ಜೋಡಿಯಾಗಿ ಈ ತರ ಕೂತಿದ್ರೆ ಕೆಲವು ಸಂಸ್ಥೆಗಳು ಬೇಡ ಬೇಡ ಅಂದ್ರೂ ಬಸ್ಗೆ ಹೊಡಿಸ್ಬಿಡ್ತಾರೆ. ನಾವು ಸುಮ್ಮನೆ ಬಾಯಿ ಮುಚ್ಕೊಂಡು ಬಸ್ಗೆ ಹೊಡೆದ್ಬಿಟ್ರೆ ಆಯ್ತು, ಬೇಡ ಅನ್ನೋದೇ ಬೇಡ. ಕಿಲಾಡಿ ಶಾಸ್ತ್ರಿಗಳು. ಬಹಳ ಸಂತೋಷ ಆಯ್ತು. ನಿನ್ ಮದುವೆಗೆ ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. ಓ, ನಿನ್ ಗಂಡನ ಫೋಟೋ ಇದೆಯಾ? ನನ್ ಕಣ್ಣಲ್ಲೇ ನನ್ ಗಂಡ ಇದಾರೆ, ಬೇಕಾದ್ರೆ ನೋಡಿ. ತೋರ್ಸ. ಏನ್ ನಿನ್ ಗಂಡನ ಹೆಸರು? ಹೆಸರು ಹೇಳೋದಿಕ್ಕೆ ನಾಚಿಕೆ ಆಗುತ್ತೆ. ಪುರಂದರನ್ ಹೆಸರು ಅವ್ರ ಹೆಸರು. ಓ, ಮಿಥುನ ರಾಶಿನಾ? ನಾನು ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಅವ್ರು ಇನ್ನೂ ವೃಶ್ಚಿಕದಲ್ಲೇ ಇದ್ದಾರೆ. ಏನು ಯೋಚನೆ ಮಾಡಬೇಡ, ಖಂಡಿತವಾಗ್ಲೂ ನಿನ್ನ ಮಕ್ಕಳು ಇದ್ದೇ ಇದೆ. ನಿಮ್ಮ ಮಾತು ಕೇಳಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇದೇ ಖುಷಿಲಿ ಡ್ಯಾನ್ಸ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ನನ್ನ ಜೊತೆ ಸ್ಟೆಪ್ ಹಾಕ್ತೀರಾ? ನಾನಾ? ಈಗ ಏನು ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಾ ಇಲ್ಲ ನನಗೆ ಡೈವರ್ಸ್ ಕೊಡ್ತೀರಾ? ಓ ನಾಗಲಕ್ಷ್ಮಿ, ಯಾಕೆ ಮಾತು ಡೈವರ್ಸು ಅಂತ್ಯಾ? ನನ್ನ ಡೈವರ್ಸ್ ಮಾಡ್ಬೇಕು ಅನ್ನೋ ಮನಸ್ಸು ನಿಮ್ಗೆ ಯಾಕೆ ಬಂದಿದೆ? ಇನ್ನೇನು ಮತ್ತೆ ಇಷ್ಟು ವರ್ಷ ಆದ್ರೂ ನಮ್ಗೆ ಮಕ್ಕಳಾಗಿಲ್ವಲ್ಲ, ಏನೋ ಯೋಚನೆ ಮಾಡಿದೀರಾ ನೀವು? ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದೀನಿ, ಇನ್ನೂ ಯೋಚನೆ ಮಾಡ್ತೀನಿ. ನಡಿ ಒಳಗೆ ಕೂತ್ಕೊಂಡು ಮಾತಾಡೋಣ. ಒಳಗ್ ಕೂತ್ಕೊಂಡು ಮಾತಾಡಿ ಸಾಕಾಗಿದೆ, ಇವತ್ತಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು. ನೀವು ಇನ್ನೂ ಉತ್ತರ ಕೊಟ್ಟಿಲ್ಲ ಅಂದ್ರೆ ನಿಮ್ಮನ್ನ ಮಾರ್ಕೆಟ್ ಅಲ್ಲಿ ಪ್ರಶ್ನೆ ಮಾಡ್ಬೇಕಾಗತ್ತೆ. ಓಹೋ, ಶಿವಾನಂದ ಶಾಸ್ತ್ರಿಗಳು, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ ಪಲ್ಲವಿ? ಎಷ್ಟೊಂದು ಸಲಿಗೆ ನಿಮ್ಗೆ? ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ನನ್ನ ಮನೆ ಬಾಗಿಲಿಗೆ ಬಂದು ನನ್ನನ್ನ ಯಾರು ಅಂತಿದ್ಯಾ? ನಾನು ಇವರು ನಿಮಗೂ ಗಂಡನಾ? ನಿಮಗೂ ಅಂದ್ರೆ ಏನ್ರಿ ಅರ್ಥ? ನಿಮ್ಮ ಯಜಮಾನ್ರು ನಮ್ಮ ಮನೆಗೆ ಬಂದಿದ್ರು, ಅವ್ರು ಬಂದು ಹೋದಾಗಿಂದ ನಮ್ಮ ಮನೇಲಿ ಬೆಂಕಿ ಹತ್ಕೊಂಡು ದಗ 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 ಅಂತ ಉರಿತಾ ಇದೆ. ಇವರು ನಿಮ್ಮ ಮನೆಗೆ ಬರ್ತಾರಾ? ಹಣೆಗೂ ಹೇಳ್ತೀನಿ, ನಿನ್ನ ಹಣೆಗೂ. ನಾನು ಇವ್ರ ಮನೆ ಕಾಂಪೌಂಡ್ ಕೂಡ ಕಾಲಿಟ್ಟಿಲ್ಲ ಕಣೆ. ಆದ್ರೆ ನಮ್ಮ ಬೆಡ್ರೂಮ್ ಅಲ್ಲಿ ಕಾಲಿಟ್ಟಿದ್ರಲ್ಲ. ಬೆಡ್ರೂಮ್ ಬಂದಿದ್ರ? ಇಲ್ಲ ಇವಳು ಯಾರು ಅಂತ ನನಗೆ ಗೊತ್ತಿಲ್ಲ, ಸರಿಯಾಗಿ ವಿಚಾರಿಸೆ. ನಾನು ಯಾರು ಅಂತ ನಿಮಗ್ ಗೊತ್ತಿಲ್ವಾ? ದೇವ್ರ ಹಣೆ ಗೊತ್ತಿಲ್ಲ, ಸರಿಯಾಗಿ ವಿಚಾರಿಸೆ. ನಮ್ ಮದ್ವೆ ಆಗಿ 1 ವರ್ಷ ಆಯ್ತು. ಸುಬ್ರಹ್ಮಣ್ಯ, 4 ವರ್ಷ ಆಯ್ತು ಅಂದಿಲ್ಲಮ್ಮ. ಇವ್ರಿಗೆ ನನ್ನ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು. ನಾನು ಇವ್ರ ಹತ್ರ ಹೋಗಿ ನನ್ಗೆ ಇನ್ನೂ ಮಕ್ಕಳಾಗಿಲ್ಲ ಅಂತ ಹೇಳ್ದೆ. ಅದಕ್ಕೆ ಇವರು ನಿನ್ ಗಂಡನಿಂದ ನಿನಗೆ ಮಕ್ಕಳಾಗಲ್ಲ, ನನ್ನನ್ನ ಮದುವೆ ಮಾಡ್ಕೋ, ಕೈಗೊಂದು ಕಾಲ್ಗೊಂದು ಮಕ್ಕಳು ಕೊಡ್ತೀನಿ ಅಂದ್ರು. ಹೊಡಿಬೇಡ, ನಾನು ಹಂಗೆಲ್ಲ ಹೇಳಿದ್ದೇನ್ರಿ. ಅವತ್ ನಮ್ ಬೆಡ್ರೂಮ್ ಅಲ್ಲಿ ಹೇಳಿಲ್ವಾ? ನೀವು ಶಿವಾನಂದ ಶಾಸ್ತ್ರಿಗಳಲ್ವೇ? ಹೌದೌದು. ಟಿವಿ ಬರ್ತಿರಲ್ಲ ಅವಳಲ್ವಾ? ಹೌದೌದು, ನಾನೇ. ವಾಟ್ಸ್ ಯುವರ್ ಪ್ರಾಬ್ಲಮ್? ನಾನು ಹೇಳ್ತೀನಿ. ನಾನು ಹೇಳ್ತೀನಿ. ನೀವು ಸುಮ್ಮನಿರಿ, ನಾನು ಹೇಳ್ತೀನಿ. ನೀವು ಸಮಾಜ ಸೇವಕಿ ಜಾಜಿ ಅವರಲ್ವಾ? ಎಸ್, ಜಾಜಿ ಚಂಬಲ್ ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ವಾಟ್ಸ್ ದ ಮ್ಯಾಟರ್? ಇವ್ರು ಹೇಳಿದ್ರು ನಿನ್ ಗಂಡನ ನಂಬ್ಕೊಂಡಿದ್ರೆ ಈ ಜನ್ಮದಲ್ಲಿ ನಿನಗೆ ಮಕ್ಕಳಾಗಲ್ಲ. ನನ್ ಗಂಡ ನನ್ನನ್ನು ಬಿಟ್ಟು ಹೋಗಿದ್ದಾರೆ, ಇವಾಗ ನನ್ಗೆ ಯಾರಾಗ್ತಾರೆ? ಏನಮ್ಮ, ಈ ವಿಷಯ ಹೇಳೋದಕ್ಕೆ ಅಂತಾನೆ ನಾವು ಇಲ್ಲಿಗೆ ಬಂದಿದ್ದು. ಈ ಶಾಸ್ತ್ರಿಗಳು ಈಕೆ ಮನೆ ಹೋಗೋದನ್ನ ನಾನೇ ಎಷ್ಟೋ ಸಲ ನೋಡಿದ್ದೀನಿ. ಬಹಳ ಅನ್ಯಾಯನಪ್ಪ. ಅಯ್ಯೋ, ಇಷ್ಟು ವಯಸ್ಸಾಗಿದೆ ನಿಮ್ಗೆ, ಈ ರೀತಿ ಸುಳ್ಳು ಹೇಳ್ತೀರಲ್ಲ, ನಿಮ್ಗೆ ಏನು ಅನ್ಸಲ್ವಾ? 1 ನಿಮಿಷ ಇರಿ, ಇಲ್ಲಿ ನೋಡಿ. ಈ ಶಾಸ್ತ್ರಿಗಳು ನನ್ನ ಜೊತೆ ರೊಮ್ಯಾನ್ಸ್ ಮಾಡಿದಾರೋ ಇಲ್ವೋ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓ ಮೈ ಗಾಡ್,
ಇಟ್ಸ್ ವೆರಿ ಬ್ಯಾಡ್. ಮನೇಲಿರೋ ವೈಫ್ ನ ಲವ್ ಮಾಡದೆ ಆಚೆ ಕಡೆ ಲವ್ ಮಾಡೋಕೆ ಅಂತ ಒಂದ್ ಲವರ್ ಇಟ್ಕೊಂಡಿದ್ದೀರಾ. ನಾನ್ ಈ ಮ್ಯಾಟರ್ನ ಇಲ್ಲಿಗೆ ಬಿಡಲ್ಲ. ಮಹಿಳಾ ಸಂಘದಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ನ್ಯೂಸ್ ಚಾನೆಲ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಇಂಥವ್ಳೆಲ್ಲ ಯಾಕಾದ್ರೂ ಟಿವಿಲಿ ಬರ್ತಲ್ಲೋ ನಮ್ ಪ್ರಾಣ ತಿನ್ನಕ್ಕೆ. ಇನ್ಮೇಲೆ ನೀವೇನಾದ್ರೂ ಟಿವಿಲಿ ಬರ್ತೀನಿ ಅಂತಂದ್ರೆ ಟಿವಿಗೆ ಬೆಂಕಿ ಹಚ್ಬಿಡ್ತೀನಿ. ನೋಡಿ, ಇನ್ನು 3 ದಿನದಲ್ಲಿ ನನ್ನ ಗಂಡನ ಸಮಾಧಾನ ಮಾಡಿ ನನ್ನ ಸಂಸಾರನ ಸರಿ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಮನ್ನ ನ್ಯೂಸ್ ಚಾನೆಲ್ಗೆ ಎಳೆದು 24 ಗಂಟೆ ಉಜ್ಜಿಸ್ಬಿಡ್ತೀನಿ. ಅರ್ಧ ಮುಂಡೆವು ಸ್ವಪಚ ಮುಂಡೆವು. ಏನಯ್ಯ ಪಾಂಡ್ರಂಗ, ನಿನ್ಗೇನ್ ಸ್ವಲ್ಪನೂ ಬುದ್ಧಿ ಬೇಡವಾ? ನಿಮ್ ಮನೆಯವರೆಲ್ಲ ಸೇರ್ಕೊಂಡು ನನ್ನ ಸಂಸಾರನ ಹಾಳು ಮಾಡ್ಬಿಟ್ರು. ಏನ್ ಹೇಳ್ತಿದ್ದೀರಾ? ಇರೋದನ್ನೇ ಹೇಳ್ತಾ ಇದೀನಯ್ಯ. ನಿಮ್ ಮನೆಯವರೆಲ್ಲ ನಮ್ಮನೆಗೆ ಬಂದು ನೀನ್ ನನ್ನ ಸಂಸಾರ ಸರಿ ಮಾಡ್ಬೇಕು, ಇಲ್ದೆ ಹೋದ್ರೆ ನಾನು ನಿಂಗೆ ಶಾಪ್ ಹಾಕೊಟ್ಬಿಡ್ತೀನಿ. ಸ್ವಪಚ ಮುಂಡೆ ಮೊದ್ಲು ಗಿರಿ ಸಂಸಾರನ ಸರಿ ಮಾಡಿ. ಆಯ್ತಾಯ್ತು, ನಾನು ಸೋಲ್ ಒಪ್ಕೋತೀನಿ. ಮೊದಲು ಆ ಗಿರಿ ಹೆಂಡ್ತೀನಿ ಇಲ್ಲಿ ಕರ್ಸು. ಗಿರಿ ಅವನ ಹೆಂಡತಿ ರಾಗಿಣಿ ಮನೇಲೆ ಇದ್ದಾರೆ, ಬನ್ನಿ. ಗಿರಿಧರ, ರಾಗಿಣಿ, ಬನ್ನಿ 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 ಬನ್ನಿ. ಶಿವಾನಂದ ಶಾಸ್ತ್ರಿಗಳು ಬಂದಿದ್ದಾರೆ. ಶಾಸ್ತ್ರಿಗಳೇ ನೀವಾ? ನಾನೇ ನಮ್ಮ ಕೈ ತೋರ್ಸಮ್ಮ. ಅಬ್ಬಬ್ಬಬ್ಬ, ಏನಮ್ಮ ನಿನ್ ಕೈಯಲ್ಲಿರೋ ರೇಖೆಗಳು ಅದ್ಭುತ ಅದ್ಭುತ. ಮತ್ತೆ ಅವತ್ ನೋಡಿದ್ರೆ ಹಾಗೆ ಹೇಳಿದ್ರಿ. ನಮ್ಮ ಅವತ್ ಸ್ವಲ್ಪ ಲೆಕ್ಕ ತಪ್ಪಾಗಿ ಏರ್ವಟ್ಟಾಗೋಯ್ತು. ತಪ್ಪಲೆಕ್ಕನಾ? ಅದು ಈ ರೇಖೆಗಳನ್ನೆಲ್ಲ ಕೂಡ್ಬಿಟ್ಟು ಗುಣಾಕಾರ ಮಾಡ್ಬೇಕಾದ್ರೆ ತಪ್ಪಾಗೋಯ್ತು. ಹಾಗಾಗಿ ಅವ್ರ ಮನೇಲಿ ಈಗ ಭಾಗಕಾರ ಶುರುವಾಗಿದೆ. ನಿನಗೆ ಬಾಂಡ್ ಪೇಪರ್ ಬರ್ಕೊಡ್ತೀನಮ್ಮ. ಈ ಜಲದಲ್ಲಿ ನಿನಗೆ ಖಂಡಿತವಾಗ್ಲೂ ಆಗ್ತವೆ ಆಗ್ತವೆ ಆಗ್ತವೆ, ಒಂದಲ್ಲ ಎರಡು. ಥ್ಯಾಂಕ್ ಯು ಶಾಸ್ತ್ರಿಗಳೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಾಯಲ್ಲಿ ಇಂಥ ಮಾತು ಕೇಳಿ ಮಕ್ಕಳಾದಷ್ಟೇ ಸಂತೋಷ ಆಯ್ತು. ರೀ ಬನ್ರಿ ಹೋಗೋಣ. ದತ್ತು ತಗೊಳ್ಳೋ ಮಾತಾಡಲ್ಲ ತಾನೆ? ಈಗ ತಾನೇ ಶಾಸ್ತ್ರಿಗಳು ಹೇಳಿದ್ರಲ್ಲ ಮಕ್ಕಳಾಗುತ್ತೆ ಅಂತ. ಮಕ್ಕಳಾಗೋವರೆಗೂ ಕಾಯೋಣ ಬನ್ನಿ. ನಡಿ ಹೋಗೋಣ. ಪಾಂಡ್ರಂಗ ಬರ್ತೀನಪ್ಪ. ಶಾಸ್ತ್ರಿಗಳೇ, ಅಂತೂ ಇಂತೂ ಬೇರೆ ಬೇರೆ ಆಗಿರೋ ಗಂಡ ಹೆಂಡತಿನ ಒಂದು ಮಾಡಿದ್ರಿ ಅಂತ ಆಯ್ತು. ನನ್ನ ಸಂಸಾರ ನೀನ್ ನೆಟ್ಟಿಗೆ ಮಾಡದೆ ಹೋದೆ ನಿನ್ನ ಹೆಂಡತಿನ ಬೇರೆ ಬೇರೆ ಮಾಡ್ಬಿಡ್ತೀನಿ. ಅಯ್ಯ, ನೀವೇನ್ರಿ ಬೇರೆ ಬೇರೆ ಮಾಡೋದು? ನಾವು ಒಟ್ಟಿಗೆ ಇದ್ರು ಬೇರೆ ಬೇರೆನೇ ಇದ್ವಿ. ಏನ್ರಿ ಇಲ್ಲಿ ಬಂದು ಸೇರ್ಕೊಂಡಿದ್ದೀರಾ? ಪಾಂಡ್ರಂಗ, ನನ್ನ ಸಂಸಾರ ಹೇಳು. ನೋಡಿ ನಾಗಲಕ್ಷ್ಮಿ ಅವರೇ, ಕೋಪ ಮಾಡ್ಕೊಳ್ಬೇಡಿ. ನಿಮ್ ಶಾಸ್ತ್ರಿಗಳು ಯಾರನ್ನೂ ಲವ್ ಮಾಡ್ತಿಲ್ಲ. ಮತ್ತೆ ಅವತ್ತು ಬಂದಿದ್ದೀರಾ ಮಿಟ್ಟಾಡಿ ಅವಳು? ಜಸ್ಟ್ ಮಿನಿಟ್. ಒಲ್ಲು ಬಾ ಮೈಲಿ. ಶಿವಾನಂದ ಶಾಸ್ತ್ರಿಗಳು ನಮಸ್ಕಾರ. ಇವಳೆ ತಾನೆ ನಿಮ್ ಮನೆಗೆ ಬಂದಿದ್ದು? ಈ ಮಳ್ಳಿನೇ ನನ್ನ ಗಂಡನ ಬುಕ್ ಮಾಡ್ಕೊಂಡಿರೋದು. ಇವಳು ಬೇರೆ ಯಾರು ಅಲ್ಲ, ನನ್ನ ದೇವರು ಕೊಟ್ಟ ತಂಗಿ. ನಿಮ್ ತಂಗಿನ? ಅಷ್ಟೆಲ್ಲ ನನ್ನ ಹೆಂಡತಿ. ನಿಮ್ಮ ಶಾಸ್ತ್ರಿಗಳು ಸಿಕ್ಕದವ್ರಿಗೆ ಶಾಸ್ತ್ರ ಹೇಳಿ ಅವರ ಸಂಸಾರನ ಅಲ್ಲೋಲ ಕಲ್ಲೋಲ ಮಾಡ್ತಿದ್ರು. ಅದಕ್ಕೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ನನ್ನ ತಂಗಿನ ಕಳ್ಸಿದ್ದು. ಇವಾಗ್ಲಾದ್ರೂ ಬುದ್ಧಿ ಬಂತಪ್ಪ ಬಂತು. ಪಾಂಡ್ರಂಗ, ಇನ್ನು ಜನ್ಬೇಕು ನಾನು ಇನ್ಯಾರಿಗೂ ಸಂತಾನ ಭಾಗ್ಯದ ಭವಿಷ್ಯ ಹೇಳೋದಿಲ್ಲ. ಮತ್ತಿನ್ನೇನ್ ಹೇಳ್ತಿರೋ? ಹುಡುಗ ಹುಡುಗಿ ಜಾತಕ ನೋಡಿ ಅವ್ರಿಬ್ರಿಗೂ ಮದುವೆ ಆಗತ್ತಾ ಇಲ್ವೋ ಅಂತ ಹೇಳ್ತೀನಿ.